ನಾವೆಲ್ಲ ಸುಮಾರು ಜನ ಕಮೆಂಟ್ ಹೊಡೆಯೋದುಂಟು, ಶಿವ ಭಸ್ಮ ಹಚ್ಚಿದ್ದಾನೆ, ಶಿವ ನಾಗನನ್ನು ಧರಿಸಿದ್ದಾನೆ, ಶಿವ ಚಂದ್ರನನ್ನು ಧರಿಸಿದ್ದಾನೆ, ರುದ್ರಾಕ್ಷಿ ಧರಿಸಿದ್ದಾನೆ. ಸೊ ಭಸ್ಮ ಅಂದರೆ ಜಗತ್ತಲ್ಲಿ ಮತ್ತೆ ಬೆಂಕಿ ಹಾಕಿದರೂ ರೂಪ ಬದಲಾಗದ ಒಂದು ವಸ್ತು ಇದ್ದರೆ ಅದು ಭಸ್ಮ, ಅಂದರೆ ಇನ್ಫೈನೈಟ್, ಆದಿ ಅಂತ್ಯ ಇಲ್ಲದ್ದು. ಹಾಗೆ ಸರ್ಪ ಅನ್ನೋದು ನಾಲೆಡ್ಜ್, ಶಿವನ ಆಭರಣ. ರುದ್ರಾಕ್ಷಿ ಅನ್ನೋದು ಅಗ್ನಿ, ರುದ್ರಾಗ್ನಿ, ಜ್ಞಾನದ ವೈರಾಗ್ಯದ ಮಣಿ ಅದು. ಮತ್ತು ಚಂದ್ರ ಅನ್ನೋದು ಶಾಂತಿಯ ಸಂಕೇತ. ಕಪಾಲ ಅಂದರೆ ಇಲ್ಲಿಂದ ವೀರ್ಯ ಮೇಲೆ ಹೋಗಿ ಸೇರೋದು ಸ್ಕಲ್ ಹತ್ರ ಸ್ಟೋರ್ ಆಗ್ತದೆ. ಕಪಾಲ ಅಮೃತವಾಗಿ ಕನ್ವರ್ಟ್ ಆಗುತ್ತೆ, ಪೀನಲ್ ಗ್ಲ್ಯಾಂಡ್. ಮೃತ್ಯುವನ್ನು ದಾಟದವನು, ಅದಕ್ಕೆ ಅವ ಕಪಾಲದಲ್ಲಿ ನೀರು ಕುಡಿಯುವುದು. ಮತ್ತವ ಹುಲಿ ಚರ್ಮದ ಮೇಲೆ ಕೂತಿರ್ತಾನೆ. ಹುಲಿ ಅಂದರೆ ವೈರಾಗ್ಯ, ನಾಲೆಡ್ಜ್. ವೈರಾಗ್ಯದ ಮೇಲೆ ಇದ್ದವನಿಗೆ ನಾಲೆಡ್ಜ್ ಸಿಗೋದು. ಹಾಗಾಗಿ ಶಿವ ಅವ ಚಿನ್ಮುದ್ರೆಯಲ್ಲಿ ಕೂತಿರ್ತಾನೆ. ಸದಾಶಿವ ಯಾವಾಗಲೂ ಈ ಮುದ್ರೆ, ಚಿನ್ಮುದ್ರೆ, ಶಾಂತ ರೂಪದಲ್ಲಿ ಇರ್ತಾನೆ. ಅವನ ಮುಖ ಆನಂದದಲ್ಲೇ ಕೂಡಿರುತ್ತೆ. ಯಾಕೆ ಅವನ ನಾಲೆಡ್ಜ್ ಇಂದ್ರಿಯಗಳ ಮೂಲಕ ಹೊರಗೆ ಹೋಗ್ತಿರಲ್ಲ, ಅತೀಂದ್ರಿಯವಾಗಿ ಮೇಲೆ ಹೋಗ್ತಾ ಇದೆ. ಇದನ್ನು ನಾವು ಸರಿ ಅರ್ಥ ಮಾಡಿಕೊಂಡಿದ್ದರಿಂದ ಶಿವನ ಸ್ವರೂಪ ನಮಗೆ ವಿಚಿತ್ರ ಕಾಣ್ತದೆ.